ಗುಡ್ ಮಾರ್ನಿಂಗ್ ರೀಲ್ ನಂಬರ್ 7. ಇರಿಗೇಷನ್ ಮಾಡೋಣ ಅಂತ ವಾಟರ್ ಪಂಪ್ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಕಾರ್ಬೋರೇಟ್ರು ಡ್ರೈನ್ ನೆಟ್ ಬಿಚ್ ನೋಡಿದ್ರೆ ಕಾರ್ಬೋರೇಟ್ರಿಗೆ ಪೆಟ್ರೋಲೇ ಬರ್ತಾ ಇರಲಿಲ್ಲ. ಕಾರ್ಬೋರೇಟ್ರು ಬಿಚ್ ನೋಡೋಣ ಅಂದರೆ ಕಾರ್ಬೋರೇಟ್ರು ಈಸಿಯಾಗಿ ಬಿಚ್ ಬರ್ತಾ ಇರಲಿಲ್ಲ. ಫ್ರೇಮ್ ಅಡ್ಡ ಇದೆ, ಅದಕ್ಕೆ ಫ್ರೇಮಿಂದ ಇಂಜಿನ್ ಬಿಚ್ಚಿಬಿಟ್ಟು ಪಕ್ಕಕ್ಕೆ ಇಟ್ಕೊಂಡು ಕಾರ್ಬೋರೇಟ್ರ್ ಹೊರಗೆ ತೆಗೆದೆ. ಕಾರ್ಬೋರೇಟ್ರಲ್ಲಿ ಫ್ಲೋಟ್ ವ್ಯಾಲ್ವ್ ಮೂಮೆಂಟೇ ಆಗ್ತಾ ಇರಲಿಲ್ಲ. ಅದಕ್ಕೆ ಫ್ಲೋಟ್ ವ್ಯಾಲ್ವ್ ಬಿಚ್ ನೋಡಿದ್ರೆ ಫ್ಲೋಟ್ ನೀಡ್ಲು ಸ್ಟಕ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಪೆಟ್ರೋಲ್ ಕೆಳಗಡೆ ಬರ್ತಾ ಇರಲಿಲ್ಲ. ಅದಕ್ಕೆ ಒಂದು ಡ್ರಾಪ್ ಡೀಸೆಲ್ ಹಾಕಿ ನೀಡಲ್ನ ಫಸ್ಟ್ ಫ್ರೀ ಮಾಡಿಕೊಂಡೆ. ಅದು ಕ್ಲಿಯರ್ ಆಯ್ತಂತ ಕಾರ್ಬೋರೇಟರ್ನ ವಾಪಸ್ ಇಂಜಿನ್ಗೆ ಫಿಕ್ಸ್ ಮಾಡಿಕೊಂಡೆ. ಪೆಟ್ರೋಲ್ ಸ್ವಿಚ್ಚು ಆನ್ ಮಾಡ್ತಿದ್ದಂಗೆ ಡ್ರೈ ನೆಟ್ಟಿಂದ ಪೆಟ್ರೋಲ್ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇಂಜಿನು ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಸ್ಟಾರ್ಟ್ ಆಗೋಯ್ತು. ರೆಡಿ ಆದಮೇಲೆ ಪಂಪ್ ತೊಗೊಂಡೋಗಿ ತೋಟದಲ್ಲಿಟ್ಟು ಸೆಟಪ್ ಮಾಡಿಕೊಂಡೆ. ಈ ಥರ ಬೇಸಿಕ್ಸು ನಮಗೆ ಗೊತ್ತಿದ್ರೆ ಒಳ್ಳೆಯದು, ಯಾಕಂದರೆ ಲೋಕಲಲ್ಲಿ ಮೆಕ್ಯಾನಿಕ್ಸ್ಗಳು ಅರ್ಜೆಂಟಿಗೆ ಸಿಕ್ಕಲ್ಲ. ಈ ಸಲ ರೈನ್ ಗನ್ ಯೂಸ್ ಮಾಡಿಲ್ಲ, ಅದ್ರ ಬದಲಿಗೆ ಸ್ಪ್ರಿಂಕ್ಲರ್ ಯೂಸ್ ಮಾಡಿದೆ. ಒಂದು 60 ಫೀಟ್ ಕವರ್ ಮಾಡ್ತಿತ್ತು, ಅದೇ ಥರ 40 ಫೀಟಿಗೆ ಒಂದೊಂದು ಸ್ಪ್ರಿಂಕ್ಲರ್ದಂತೆ 7 ಸ್ಪ್ರಿಂಕ್ಲರು ಒಂದೇ ಸಲ ಹಾರ್ತಿತ್ತು. ಅಂದರೆ 300/60 ಫೀಟು ಒನ್ ಟೈಮ್ ಕವರ್ ಆಯಿತು. ಇಲ್ಲಿಗೆ ರೀಲ್ ಎಂಡ್ ಮಾಡ್ತೀನಿ. ಇನ್ನಷ್ಟು ಇನ್ಫಾರ್ಮೇಷನ್ ನೆಕ್ಸ್ಟ್ ರೀಲಲ್ಲಿ ಅಂತ ಹೇಳ್ತಾ ಬಾಯ್.